ಪ್ರೈಸ್ ಲಾರ್ಡ್. ನಮಗೆ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ಹೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದೀನಿ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿದ್ದು ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಇಟ್ಟು ಮಾಡ್ತಕ್ಕಂಥ ಕೆಲಸಗಳನ್ನು ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರುವುದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆ ಸದಾ ಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯಭಾಗ ಕೊಲಸಿಯವರಿಗೆ 3ನೇ ಅಧ್ಯಾಯದಲ್ಲಿ 18ನೇ ವಾಕ್ಯದಿಂದ 25ನೇ ವಾಕ್ಯದವರೆಗೆ 4ನೇ ಅಧ್ಯಾಯ 1ನೇ ವಾಕ್ಯ. ಕೊಲಸಿಯನ್ ಚಾಪ್ಟರ್ 3 ವರ್ಡ್ಸ್ 18 to 25, ಚಾಪ್ಟರ್ 4 ವರ್ಡ್ 1. ಪತ್ನಿಯರೇ ಅಂದರೆ ಟಾಪಿಕ್ ಬಂದ್ಬಿಟ್ಟು ಕ್ರೈಸ್ತ ವಿಶ್ವಾಸಿ ಕುಟುಂಬಗಳವರು ಅನುಸರಿಸಬೇಕಾದ ನಿಯಮಗಳು. ಪತ್ನಿಯರೇ, ನೀವು ಕರ್ತನಲ್ಲಿ ಯೋಗ್ಯರಾಗಿರುವಂತೆ ನಿಮ್ಮ ಪತಿಯರಿಗೆ ಅಧೀನರಾಗಿರಿ. ಪತಿಗಳೇ, ನಿಮ್ಮ ಪತ್ನಿಯರನ್ನು ಪ್ರೀತಿಸಿರಿ, ಅವರೊಂದಿಗೆ ಕಠಿಣವಾಗಿ ವರ್ತಿಸಬೇಡಿರಿ. ಮಕ್ಕಳೇ, ಎಲ್ಲ ವಿಷಯಗಳಲ್ಲಿ ನಿಮ್ಮ ತಂದೆ ತಾಯಿಗಳಿಗೆ ವಿಧೇಯರಾಗಿರಿ, ಏಕೆಂದರೆ ಇದು ಕರ್ತನಿಗೆ ಬಹು ಮೆಚ್ಚುಗೆಯಾಗಿದೆ. ತಂದೆಗಳೇ, ನಿಮ್ಮ ಮಕ್ಕಳನ್ನು ರೇಗಿಸಬೇಡಿರಿ, ಹಾಗೆ ಮಾಡಿದರೆ ಅವರು ನಿರಾಶರಾಗುವರು. ಸೇವಕರೇ, ನಿಮ್ಮ ಯಜಮಾನರು ನೋಡುತ್ತಿರುವಾಗ ಮಾತ್ರ ಸೇವೆ ಮಾಡುವವರಾಗಿರದೆ ದೇವರಿಗೆ ಭಯಪಡುವವರಾಗಿ ಸರಳ ಹೃದಯದಿಂದ ಕೆಲಸ ಮಾಡಿರಿ ಮತ್ತು ಅವರಿಗೆ ವಿಧೇಯರಾಗಿರಿ. ನೀವು ಏನನ್ನು ಮಾಡಿದರೂ ಅದನ್ನು ಮನುಷ್ಯರಿಗೋಸ್ಕರವೆಂದು ಮಾಡದೆ ಕರ್ತನಿಗೋಸ್ಕರವೇ ಎಂದು ಹೃದಯಪೂರ್ವಕವಾಗಿ ಮಾಡಿರಿ. ಕರ್ತನಿಂದ ಬಹುಮಾನವಾಗಿ ಪ್ರತಿಫಲವನ್ನು ಹೊಂದುವಿರೆಂದು ತಿಳಿದಿದ್ದೀರಲ್ಲ, ಏಕೆಂದರೆ ನೀವು ಕರ್ತನಾದ ಯೇಸು ಕ್ರಿಸ್ತನನ್ನು ಸೇವಿಸುವವರಾಗಿದ್ದೀರಿ. ಆದರೆ ಅನ್ಯಾಯ ಮಾಡುವವನು ತಾನು ಮಾಡಿದ ಅನ್ಯಾಯಕ್ಕೆ ತಕ್ಕದ್ದನ್ನು ಹೊಂದುವನು ಮತ್ತು ಅದರಲ್ಲಿ ಪಕ್ಷಪಾತವಿರುವುದಿಲ್ಲ. ದೇವರಿಗೆ ಸ್ತೋತ್ರ. ಹಾಗೆ 4ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ. ಯಜಮಾನರೇ, ಪರಲೋಕದಲ್ಲಿ ನಿಮಗೂ ಯಜಮಾನರಿದ್ದಾನೆಂದು ತಿಳಿದು ನಿಮ್ಮ ದಾಸರಿಗೆ ನ್ಯಾಯವಾದದ್ದನ್ನು ಯೋಗ್ಯವಾದದ್ದನ್ನು ಕೊಡಿರಿ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ನಾವು ವಾಕ್ಯವಾಗಿ ನೋಡ್ತೀವಿ. ವಿಶ್ವಾಸಿಗಳ ಕುಟುಂಬದವರು ಅನುಸರಿಸಬೇಕಂತ ನಿಯಮ, ಕರ್ತನಿಂದ ಬಂದಂಥ ನಿಯಮ, ಕರ್ತನಿಂದ ಬಂದಂತಹ ಆಜ್ಞೆ, ಸಲಹೆಗಳು, ಇದನ್ನು ಅನುಸರಿಸಲೇಬೇಕಂದ್ರೆ ಖಂಡಿತವಾಗ್ಲೂ ಅನುಸರಿಸಲೇಬೇಕಾದಂತಹ ನಿಯಮಗಳಾಗಿದೆ. ಸೊ ಎಲ್ಲ ಬೈಬಲ್ ಸಂಪೂರ್ಣವಾಗಿ ನಮಗೆ ಬೋಧಿಸ್ತಕ್ಕಂತಹ ಆಜ್ಞೆಯನ್ನು ಪತ್ನಿಯರು ಗಂಡಂದರಿಗೆ ವಿಧೇಯರಾಗ್ರಿ. ಅದು ದೇವರಿಗೆ ಮೆಚ್ಚುಗೆಯಾದ್ದು ಅಷ್ಟು ಮಾತ್ರ ಅಲ್ಲ, ಅದು ಯೋಗ್ಯವಾದದ್ದು ಅಷ್ಟು ಮಾತ್ರ ಅಲ್ಲ. ಪತಿಗಳು, ನೀವು ಹೆಂಡತಿಯರನ್ನ ಪ್ರೀತಿ ಮಾಡಿರಿ. ಸೊ ಇದು ಕರ್ತನ ಆಜ್ಞೆಯಾಗಿದೆ. ಹಾಗೆ ಮಕ್ಕಳು ತಂದೆ ತಾಯಿಗಳನ್ನ ಗೌರವಿಸಬೇಕು, ಅವರಿಗೆ ಅಧೀನರಾಗಿರಬೇಕು. ಇದು ದೇವರಿಗೆ ಮೆಚ್ಚುಗೆಯಾಗಿದೆ. ತಂದೆ ತಾಯಿಗಳು ಅಷ್ಟೇ ಮಕ್ಕಳನ್ನ ರೇಗಿಸದೆ ಪ್ರೀತಿಯಿಂದ ದೇವರ ವಾಕ್ಯದ ಭಯಭಕ್ತಿಯಿಂದ ಅವ್ರನ್ನ ನಡೆಸಿರಿ ಅಂತ ವಾಕ್ಯ ಹೇಳುತ್ತೆ. ಅಷ್ಟು ಮಾತ್ರ ಅಲ್ಲ, ಕೆಲಸ ಮಾಡ್ತಕ್ಕಂಥವ್ರು ಸೇವೆ ಮಾಡ್ತಕ್ಕಂಥವ್ರು ಅಂದರೆ ಕೆಲಸ ಮಾಡ್ತಕ್ಕಂಥವ್ರು ಯಜಮಾನರಿಗೆ ವಿಧೇಯರಾಗ್ರಿ. ಸೊ ಹೇಗೆ ನಿಮ್ಮ ಯಜಮಾನರು ನೋಡ್ತಿದ್ದಾರೆ ಅಂತ ಮಾತ್ರ ಅಲ್ಲ, ಅವರು ಇರಲಿ ಇಲ್ಲದೆ ಇರಲಿ, ಆದರೆ ಕರ್ತನಿಗೆ ದೇವರು ನಮ್ಮನ್ನು ನೋಡ್ತಾ ಇದ್ದಾರೆ. ಈ ಕೆಲಸವನ್ನು ದೇವರು ನಮಗೆ ಕೊಟ್ಟಿದ್ದಾರೆ, ಈ ಜವಾಬ್ದಾರಿಯನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಮನುಷ್ಯರಿಂದಲ್ಲ, ನಾವು ದೇವರಿಂದಲೇ ಪ್ರತಿಫಲವನ್ನು ಹೊಂದ್ಕೊಳ್ಳೋರಾಗಿದ್ದೀವಿ. ಏಕೆಂದರೆ ದೇವರೇ ನಿಜವಾದ ನ್ಯಾಯಾಧಿಪತಿಯಾಗಿದ್ದಾನೆ. ಆತನ ನ್ಯಾಯವಾದ ತೀರ್ಪು ಮಾಡುವತನಾಗಿದ್ದಾನೆ ಅನ್ನೋ ಒಂದು ನಂಬಿಕೆಯಿಂದ, ಅಷ್ಟು ಮಾತ್ರ ಅಲ್ಲ ಭಯಭಕ್ತಿಯಿಂದ ನಿಮಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಗಳಲ್ಲಿ ನಂಬಿಗಸ್ತರಾಗಿ ಮಾಡಿರಿ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಯಜಮಾನರುಗಳಿಗೆ ವಿಧೇಯರಾಗ್ರಿ. ಇದು ದೇವರಿಗೆ ಮೆಚ್ಚುಗೆಯಾದ್ದು ಅಷ್ಟು ಮಾತ್ರ ಅಲ್ಲ, ಇದು ನ್ಯಾಯವಾದ್ದಾಗಿದೆ. ಹಾಗೆ ವಾಕ್ಯ ನೋಡ್ತಾ ಇದ್ದೀವಿ, 25ನೇ ವಾಕ್ಯ. ಆದರೆ ಅನ್ಯಾಯ ಮಾಡುವವನು ತಾನು ಮಾಡಿದ ಅನ್ಯಾಯಕ್ಕೆ ತಕ್ಕದನ್ನು ಹೊಂದುವನು ಮತ್ತು ಅದರಲ್ಲಿ ಪಕ್ಷಪಾತವಿರುವುದಿಲ್ಲ. ದೇವರಿಗೆ ಸ್ತೋತ್ರ. ದೇವರ ನ್ಯಾಯ ತೀರ್ಪಿನಲ್ಲಿ ಪಕ್ಷಪಾತ ಇಲ್ಲ. ಪ್ರತಿಯೊಬ್ಬರಿಗೂ ಸಹ ಆತನು ಆ ಕಾರ್ಯಕ್ಕೆ ತಕ್ಕಂತೆ, ಕೆಲಸಕ್ಕೆ ತಕ್ಕಂತೆ, ಮಾಡತಕ್ಕಂಥ ಕೃತ್ಯಗಳಿಗೆ ತಕ್ಕಂತೆ ದೇವರು ನ್ಯಾಯ ತೀರ್ಪು ಮಾಡುವತನಾಗಿದ್ದಾನೆ. ಸೊ ಹಾಗಾಗಿ ದೇವರ ಆಜ್ಞೆಗಳಿಗೆ ಪ್ರೀತಿ ದೇವ್ರ ಮಕ್ಕಳು ನಂಬಿಗಸ್ತರಾಗಿ ದೇವರ ಆಜ್ಞೆಗಳಿಗೆ ವಿಧೇಯರಾಗಬೇಕು. ಆಮೇಲೆ ಅಷ್ಟು ಮಾತ್ರ ನಿಮ್ಮಲ್ಲಿ ಯಜಮಾನರಿದ್ದೀರಾ, ನಾಯಕರಿದ್ದೀರಾ, ಅಧಿಕಾರಿಗಳಿದ್ದೀರಾ, ಆಡಳಿತ ಮಾಡೋರಿದ್ದೀರಾ. ಇದು ಸರ್ವಾಧಿಕಾರಿ ಅಂತ ನೀವು ವರ್ತಿಸ್ಬೇಡ್ರಿ.
ನಿಮ್ಮ ಮೇಲೆ ಒಬ್ಬರಿದ್ದಾನೆ, ಕರ್ತನಿದ್ದಾನೆ. ಕರ್ತನ ಅದನ್ನು ನಮ್ಮನ್ನು ನೋಡುವಾತನಾಗಿದ್ದಾನೆ, ನಮ್ಮನ್ನು ಕಾಣುವಾತನಾಗಿದ್ದಾನೆ, ನಮಗೆ ನ್ಯಾಯ ತೀರ್ಪು ಮಾಡುವಾತನಾಗಿದ್ದಾನೆ. ನನ್ನ ಭಯಭಕ್ತಿಯಿಂದ ನಿಮ್ಮ ದಾಸರಿಗೆ ಯೋಗ್ಯವಾದ ರೀತಿಯಲ್ಲಿ ನಡ್ಕೊಳ್ರಿ, ಅವರಿಗೆ ಯೋಗ್ಯವಾದನ್ನು ಕೊಡ್ರಿ ಅಂತ ವಾಕ್ಯ ಹೇಳಿ ದೇವರಿಗೆ ಸ್ತೋತ್ರ. ಇದು ಅನುಸರಿಸಲೇಬೇಕಾದಂತಹ ಕ್ರೈಸ್ತ ವಿಶ್ವಾಸಿಗಳು ಅನುಸರಿಸಲೇಬೇಕಾದಂಥ ಆಜ್ಞೆ ಆಗಿದೆ. ನಂಬಿಗಸ್ತರಾಗಿ ವಿಧೇಯರಾಗ್ರಿ, ನಂಬಿಗಸ್ತರಾಗಿ ದೇವರ ವಾಕ್ಯದ ಆಶೀರ್ವಾದಗಳನ್ನು ಸ್ವಂತ ಮಾಡಿಕೊಡಿ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ ಸಪ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾದಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ವಾಕ್ಯದಲ್ಲಿ ಪ್ರಕಟಪಡಿಸಿರುವಂತಹ ಆಜ್ಞೆಗಳಿಗೆ ನಿನ್ನ ಜನರು ನಂಬಿಗಸ್ತರಾಗಿ ವಿಧೇಯರಾಗೋದಕ್ಕೆ ಪವಿತ್ರಾತ್ಮರು ಅವರಿಗೆ ಸಹಾಯ ಮಾಡಲಿ. ಕರ್ತನೇ, ಯಾವ ಕ್ಷೇತ್ರದಲ್ಲಿ ನಿನ್ನ ಜನರು ಬಲಹೀನರಾಗಿದ್ದಾರೋ, ಸೋತವಾಗಿದ್ದಾರೋ, ಜ್ಞಾನಹೀನರಾಗಿದ್ದಾರೋ, ವಿಶ್ವಾಸಹೀನರಾಗಿದ್ದಾರೋ, ಅಪನಂಬಿಗಸ್ತರಾಗಿದ್ದಾರೋ, ಅವಿಧೇಯರಾಗಿದ್ದಾರೋ, ಎಸಪ್ಪ ಪವಿತ್ರಾತ್ಮರವ್ರನ್ನ ಕಟ್ಟಿ ಎಬ್ಬಿಸಲಿ, ಬಲವನ್ನು ಕೊಡಲಿ, ಶಕ್ತಿಯನ್ನು ಕೊಡಲಿ, ಜ್ಞಾನವನ್ನು ಕೊಡಲಿ, ಭಕ್ತಿಯನ್ನು ಕೊಡಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಕುಟುಂಬವನ್ನು ಪ್ರೀತಿ ಮಾಡ್ತಕ್ಕಂಥ ಒಂದು ಸಾಮರಸ್ಯವನ್ನು, ಪ್ರೀತಿಯನ್ನು, ಅನ್ಯೋನ್ಯತೆಯನ್ನು ಅವರಲ್ಲಿ ಇಡಲಿ. ಆಮೇನ್. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಆಜ್ಞೆಗಳಿಗೆ ನಂಬಿಗಸ್ತರಾಗಿ ವಿಧೇಯರಾಗಿ ನಿಮ್ಮ ವಾಕ್ಯದ ಆಶೀರ್ವಾದಗಳನ್ನು ಸ್ವಂತ ಮಾಡಿಕೊಳ್ಳಿ. ಮಾಡ್ತಕ್ಕಂಥ ಕೆಲಸಗಳಲ್ಲಿ ಜವಾಬ್ದಾರಿಯುತರಾಗಿ ನಂಬಿಗಸ್ತರಾಗಿ ಮಾಡಲಿ. ಪರಿಸ್ಥಿತಿಯನ್ನು ನೋಡಿ ಅವರು ನಿರಾಸರಾಗದೆ, ಸೋತು ಹೋಗದೆ, ಈ ಪರಿಸ್ಥಿತಿಗಳು ಎಲ್ಲದರ ಮೇಲೆ ನನ್ನ ದೇವರಿದ್ದಾರೆ, ಇದೆಲ್ಲವನ್ನು ಅವರು ಸರಿ ಮಾಡೋರಾಗಿದ್ದಾರೆ, ಇದೆಲ್ಲದಕ್ಕೂ ಅವರು ನ್ಯಾಯ ತೀರ್ಪು ಮಾಡೋರಾಗಿದ್ದಾರೆ, ನನಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಲ್ಲ, ನಾನು ನಂಬಿಗಸ್ತನ ಮಾಡ್ತೇನೆ, ದೇವರೇ ಪ್ರತಿಫಲವನ್ನು ಕೊಡುವಾತನಾಗಿದ್ದಾನಂತ ಭಯದಿಂದಲೂ, ನಂಬಿಕೆಯಿಂದಲೂ, ಯಥಾರ್ಥವಂತಿಕೆಯಿಂದಲೂ, ಒಂದು ನಿರೀಕ್ಷೆಯಿಂದಲೂ, ನಿಮ್ಮಿಂದ ಫಲವನ್ನು ಹೊಂದುವ ನಿರೀಕ್ಷೆಯಿಂದ ಅವರು ನಂಬಿಗಸ್ತರಾಗಿ ಕಾರ್ಯವನ್ನು ಮಾಡಲಿ. ಆಮೇಲೆ ಆಡಳಿತ ಮಾಡ್ತಕ್ಕಂಥವ್ರು ಸಹ ಅವರು ಮೋಸ ಹೋಗದೆ, ಭ್ರಷ್ಟರಾಗದೆ, ನಂಬಿಗಸ್ತರಾಗಿ ವಿಧೇಯರಾಗಿ ನಿನ್ನ ಆಜ್ಞೆಗಳಿಗೆ ಭಯಪಟ್ಟು ನಿಮ್ಮಲ್ಲಿ ನೀವು ನೋಡ್ತೀರ ಅನ್ನೋ ಒಂದು ಭಯದಿಂದ, ನಂಬಿಕೆಯಿಂದ ಅವರು ಕಾರ್ಯವನ್ನು ಮಾಡಲಿ. ಜನರಿಗೆ ಯೋಗ್ಯವಾದ ರೀತಿಯಲ್ಲಿ ನಡ್ಕೊಳ್ಳಿ. ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅಗತ್ಯಗಳನ್ನ ಪೂರೈಸಿ, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಯವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಮ್ಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ, ನಮ್ಮ ಜೀವ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.